ಜಗನ್ಮೋಹನನೇ ಕೃಷ್ಣ ಅದ್ಭುತವಾಗಿ ನೃತ್ಯ ಮಾಡಿರ್ತಕ್ಕಂತಹ ಚಿತ್ರಗಳಿಗೆ ಧನ್ಯವಾದಗಳು. ಮುಂದಿನ ನೃತ್ಯ ವಚನ ಮಂಗಳ. ವಚನ ಮಂಗಳದಲ್ಲಿ ಕನ್ನಡದ ತತ್ವಸಾರವನ್ನು ಹೊತ್ತಿರುವಂತಹ ವಚನಗಳ ಮೂಲಕ ಒಂದು ಸುಂದರ ಸಂದೇಶ ಮೂಡಿ ಬರ್ತಿದೆ. ನೀರಿಗೆ ನೈದಿಲೆ ಶೃಂಗಾರ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ದಯೆ ಇಲ್ಲದ ಧರ್ಮ ಯಾವುದಯ್ಯ ಎಂದು ಕೇಳುವ ಈ ವಚನ ಸೌಂದರ್ಯ ಸತ್ಯ ಮತ್ತು ದಯೆಯ ಮಹತ್ವವನ್ನು ಮನದಟ್ಟು ಮಾಡುತ್ತದೆ. ಈ ಗಾಢ ತತ್ವವನ್ನು ಭಾವ, ಲಯ, ಅಭಿನಯಗಳ ಮೂಲಕವಾಗಿ ನೃತ್ಯವನ್ನಾಗಿ ಅಭಿನಯಿಸಲಾಗ್ತಾ ಇದೆ. ಮಂಗಳದೊಂದಿಗೆ, ವಚನ ಮಂಗಳದೊಂದಿಗೆ ಇವತ್ತಿನ ಈ ಒಂದು ರಂಗಪ್ರವೇಶ ಸಂಪನ್ನವಾಗಲಿದೆ. ಇದೀಗ ವಚನ ಮಂಗಳ. ಕೂಡಲ ಸಂಗಯ್ಯ ನಲ್ತಯ್ಯ ಬಲ್ಲನಯ್ಯ, ಕೂಡಲ ಸಂಗಯ್ಯ ನಲ್ತಲ್ಲ ಬಲ್ಲನಯ್ಯ, ನೀರಿಗೆ ನೈದಿಲೆ ಶೃಂಗಾರ, ಸಮುದ್ರಕ್ಕೆ ತೆರೆಗೆ ಶೃಂಗಾರ, ನೀರಿಗೆ ನೈದಿಲೆ ಶೃಂಗಾರ, ಸಮುದ್ರಕ್ಕೆ ತೆರೆಯ ಶೃಂಗಾರ, ನೀರಿಗೆ ನೈದಿಲೆ ಶೃಂಗಾರ, ಸಮುದ್ರಕ್ಕೆ ತೆರೆಯ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರಮನೆ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರಮನೆ ಶೃಂಗಾರ, ನಮ್ಮ ಕೂಡಲ ಸಂಗಮ, ಕೂಡಲ ಸಂಗಮ, ನಮ್ಮ ಕೂಡಲ ಸಂಗಮ, ಶರಣರಿಗೆ ನೊಸಳಿಗೆ ವಿಭೂತಿಯ ಶೃಂಗಾರ, ಕೂಡಲ ಸಂಗಮ, ಶರಣರಿಗೆ ನೊಸಳಿಗೆ ವಿಭೂತಿಯ ಶೃಂಗಾರ, ನೀರಿಗೆ ನೈತಿಲೆ ಶೃಂಗಾರ, ಸಮುದ್ರಕ್ಕೆ ತೆರೆಯ ಶೃಂಗಾರ, ನೀರಿಗೆ ನೈದಿಲೆ ಶೃಂಗಾರ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದು ಅಹುದು ಎನ್ನಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯ
ದೀಪ್ತಿಯಂತಿರಬೇಕು ನುಡಿದರೆ ಮಾಣಿಕ್ಯ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದು ಅಹುದು ಎನ್ನಬೇಕು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದು ಅಹುದು ಎನ್ನಬೇಕು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದು ಅಹುದು ಎನ್ನಬೇಕು ನುಡಿದರೆ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದು ಅಹುದು ಎನ್ನಬೇಕು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದು ಅಹುದು ಎನ್ನಬೇಕು ನುಡಿದರೆ ಮಾಣಿಕ್ಯನ ಹಾರದಂತಿರಬೇಕು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದು ಅಹುದು ಎನ್ನಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದು ಅಹುದು ಎನ್ನಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದು ಅಹುದು ಎನ್ನಬೇಕು ದಯೆಯಿಲ್ಲದ ಧರ್ಮ ಯಾವುದಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವು ಧರ್ಮದ ಮೂಲವಯ್ಯ ಕೂಡಲ ಸಂಗಯ್ಯ ತಲ್ಲ ದೊಲ್ಲನಯ್ಯ ಕೂಡಲ ಸಂಗಯ್ಯ ನಲ್ತಲ್ಲ ದೊಲ್ಲನಯ್ಯ ನೃತ್ಯವೇ ಅವಳ ಭಾಷೆ, ಭಕ್ತಿ ಅವಳ ಸ್ವರ ಎಂಬುದನ್ನು ಇವತ್ತು ರುಜುವಾತು ಮಾಡಿದ್ದಾಳೆ. ಇಂತಹ ಒಂದು ಮಗಳನ್ನು ಪಡೆದಿರ್ತಕ್ಕಂತಹ ತಂದೆ ತಾಯಿಯರೇ ಪುಣ್ಯವಂತರು ಅಂತ ಹೇಳ್ತಾ, ಅತ್ಯಂತ ಸಮರ್ಥವಾಗಿರ್ತಕ್ಕಂಥ ಹಿಮ್ಮೇಳವನ್ನು ನೀಡಿದ ಎಲ್ಲ ಕಲಾವಿದ್ವಾಂಸರಿಗೆ ನಮ್ಮ ಅತ್ಯಂತ ಹೃದಯಪೂರ್ವಕ ಅಭಿನಂದನೆಯನ್ನು ಅರ್ಪಿಸ್ತಾ, ಇವತ್ತಿನ ರಂಗಪ್ರವೇಶಕ್ಕೆ ಸಾಕ್ಷಿಯಾದ ಎಲ್ಲ ಕಲಾ ರಸಿಕರಿಗೆ, ಗಣ್ಯರಿಗೆ, ರಮೇಶ್ರವರ ಕುಟುಂಬದವರಿಗೆ, ಅವರ ಬಂಧುಗಳಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ, ರವಿ ಉಗ್ರಣ್ಣ ಅವರು ಚಂದನ ಟಿವಿ ಪೂರ್ತಿ ಈ ಕಾರ್ಯಕ್ರಮವನ್ನು ವಿಡಿಯೋ ಮಾಡಿ ವೀಕ್ಷಣೆ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅತ್ಯಂತ ಬೆಂಬಲವನ್ನು ನೀಡಿರ್ತಕ್ಕಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ, ಚಿತ್ರಳ ಭವಿಷ್ಯ ಉಜ್ವಲವಾಗಲಿ ಅಂಥೇಳಿ ನಾವೆಲ್ಲರೂ ಹರಿಸೋಣ ಅಂತ ಹೇಳ್ತಾ ಇವತ್ತಿನ ರಂಗಪ್ರವೇಶವನ್ನು ಸಂಪನ್ನಗೊಳಿಸ್ತಾ ಇದ್ದೇವೆ. ಅದೇ ರೀತಿ ಚಿತ್ರ ಇವತ್ತು ಇಷ್ಟು ಸುಂದರವಾಗಿ ಕಾಣಲಿಕ್ಕೆ ಕಾರಣ ಅವಳ ಮೇಕಪ್ಪನ್ನು ಮಾಡಿದಂಥವಳು ಚಿನ್ಮಯಿ ಕೆಪಿ, ನಮ್ಮ ನಾಟ್ಯ ಶಾಲೆಯ ಕಲಾವಿದೆ ಕುಮಾರಿ ಚಿನ್ಮಯಿ ಕೆಪಿ ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಕುಮಾರಿ ಚಿನ್ಮಯಿ ಕೆಪಿ ಚಿತ್ರಾಳಿಗೆ ಇವತ್ತು ಇಷ್ಟು ಸುಂದರವಾಗಿ ಕಾಣಲಿಕ್ಕೆ ವೇಷಭೂಷಣವನ್ನು ಮಾಡಿರುವಂಥವಳು ನಮ್ಮ ನಾಟ್ಯ ಶಾಲೆಯ ಪ್ರತಿಭಾನ್ವಿತ ಕಲಾವಿದೆ. ಧನ್ಯವಾದಗಳು ಚಿನ್ಮಯಿ. ಸ್ಕಂದ ಅವರ
ಪಾಲಕರು ಕ್ಲಿಕ್ಸ್ ಅವರು ಚಿತ್ರಾಳಿಗೆ ಗೌರವವನ್ನು ಸಮರ್ಪಣೆ ಮಾಡಬೇಕು ಅಂತೇಳಿ ಕೇಳ್ಕೊಳ್ತಿದ್ದಾರೆ. ಬಹುಶಃ ಚಿತ್ರಾಳನ್ನ ಇವತ್ತಿನ ಈ ಒಂದು ಯಶಸ್ಸಿಗೆ ಗೌರವಿಸುವಂಥವರು, ಅಭಿನಂದಿಸುವಂಥವರು ತುಂಬ ಜನ ಕಾಯ್ತಾ ಇದ್ದಾರೆ. ಎಲ್ಲರೂ ಕೂಡ ನೀವು ಅವಳನ್ನು ಅಭಿನಂದಿಸಬಹುದು, ಏನೂ ತೊಂದರೆ ಇಲ್ಲ. ಇವತ್ತು ಈ ವೇದಿಕೆ ಇಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಂತಂದರೆ ಇದರದೆಲ್ಲ ವೇದಿಕೆಯ ಅಲಂಕಾರವನ್ನು ಮಾಡಿರ್ತಕ್ಕಂಥವರು ರಾಜಣ್ಣ ಶಾಮಿಯಾನ ಹಾಗೂ ಇಲ್ಲಿಯ ಕೃಷ್ಣಪ್ಪ ಅವರು ಮತ್ತು ಇಲ್ಲಿಯ ಮ್ಯಾನೇಜರ್ ನಮಗೆ ತುಂಬ ಸಹಕಾರವನ್ನು ನೀಡಿದ್ದಾರೆ. ಅದಲ್ಲದೆ ಈ ಒಂದು ಚೌಟ್ರಿಯ ಮಾಲೀಕರಾಗಿರ್ತಕ್ಕಂತಹ ಜ್ಯೋತಿ ಮೇಡಮ್ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ತುಂಬ ಸಹಕರಿಸಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ನಾನು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ.